ನಾಳೆ ಒಂದು ಪ್ರೆಸ್ ಮೀಟ್ ಇದೆ ಸರ್, ಒಂದೊಳ್ಳೆ ಸಿನಿಮಾದ ಪ್ರೆಸ್ ಮೀಟ್ ಇದೆ. ನಾವೆಲ್ಲ ಪತ್ರಕರ್ತರು ಸೇರ್ತೀವಿ. ಈ ಮಧ್ಯೆ ಒಬ್ರು ಗಣೇಶ್ ಕಾಸರಗೋಡು ಅವ್ರು ಬರ್ತಾರೆ ಅಂತೇಳಿ ಒಂದು ಸುದ್ದಿ ಬರುತ್ತೆ. ಒಂದಷ್ಟು ಜನಕ್ಕೆ ಭಯ ಶುರುವಾಗುತ್ತೆ, ಇನ್ನೊಂದಿಷ್ಟು ಜನಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಎನ್ನುವಂಥದ್ದು. ಅಂದರೆ 10 ಗಂಟೆಗೆ ಆ ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ರೆ ಗಣೇಶ್ ಕಾಸರಗೋಡು ಅವರು ಅಲ್ಲಿ 9:55ಕ್ಕೆ ಹಾಜರಿರ್ತಾರೆ ಎನ್ನುವಂಥದ್ದು. ಅಂದರೆ ಅಷ್ಟೊಂದು ಶಿಸ್ತಿನ ಸಿಪಾಯಿ ಅನ್ನುವಂಥದ್ದು. ಯಾವುದೇ ಪತ್ರಕರ್ತ ಆಗಿರಲಿ ಟೈಮ್ ಅನ್ನೋದು ವೆರಿ ಇಂಪಾರ್ಟೆಂಟು ಅನ್ನುವಂಥದ್ದು. ಇದನ್ನು ತುಂಬ ಜನಕ್ಕೆ ಪಾಠನೂ ಕಲಿಸ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಮಾಜಿ ಸಂಸದೆ ಈಗ ಖ್ಯಾತ ಚಿತ್ರನಟಿ ರಮ್ಯಾ ಅವ್ರಿಗೂ ಕೂಡ ಒಂದು ರೀತಿ ಕಣ್ಣೀರು ಹಾಕ್ಸ್ಬಿಟ್ಟಿದ್ರಂತೆ ವೇದಿಕೆ ಮೇಲೆ. ಏನು ಸರ್ ಅದು ಕತೆ? ಇಲ್ಲ, ಅದು ಕೊಚ್ಚಿಕೊಂಡು ಹೇಳುವಂಥದ್ದಲ್ಲ. ಅದು ನಡೆದಿರೋ ಘಟನೆಯನ್ನು ನಾನು ಆ್ಯಸಿಟೀಸ್ ಹೇಳ್ಬೋದು ಅಷ್ಟೇ. ತುಂಬ ದೊಡ್ಡ ವ್ಯಕ್ತಿ ರಮ್ಯಾ, ತುಂಬ ದೊಡ್ಡ ವ್ಯಕ್ತಿ. ನಾನು ಎಲ್ಲಿ ಸಿಕ್ಕಿದ್ದು ತುಂಬ ಗೌರವದಿಂದ ಮಾತಾಡಿಸುವಂಥ ವ್ಯಕ್ತಿ. ಆಕೆಗೆ ನಾನು ಈ ಮೂಲಕ ನಾನು ಹೇಳುವುದೇನೆಂದರೆ, ನೀನು ಯಾಕೆ ನನ್ನ ಮಗಳ ಸಮಾನ ಆಕೆ. ಹೌದು. ನೀನು ಬಿಟ್ಟು ಹೋದ ಜಾಗ, ಆ ಚೇರ್ ಇದೆಯಲ್ಲ ಅದು ಹಾಗೆ ಖಾಲಿ ಇದೆ, ಬಾ ವಾಪಸ್ ಬಂದು ಕೂತ್ಕೋ, ನೀನು ಹೀರೋಯಿನ್ ಆಗಿ ಬಾ ಅಂತೇಳಿ ಹೇಳಲ್ಲ, ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಸಿನಿಮಾದಲ್ಲಿ ಇರು ಅಂಥ ಅದ್ಭುತ ವ್ಯಕ್ತಿ ನೀನು ಇಡೀ ಚಿತ್ರರಂಗದಲ್ಲಿ. ಈಗಂತೂ ರಾಜಕೀಯ ರಂಗದಲ್ಲಿ ಮಿಂಚ್ತಾ ಇದ್ದೆ. ಅದರ ಮಧ್ಯೆ ಒಂದು ಬಿಡು ಮಾಡ್ಕೊಂಡು ಆ ಸೀಟಲ್ಲಿ ಕೂತ್ಕೋ, ಅದಕ್ಕೊಂದು ಶೋಭೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರ ಹಿನ್ನೆಲೆಯಲ್ಲಿ ನಡೆದಿರೋದು ಒಂದು ಜೊತೆಗಾರ ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಪ್ರೆಸ್ ಮೀಟ್. ನಮ್ಮ ನೆನಪಿರಲಿ ಪ್ರೇಮ್ ಹೀರೋ, ಆಮೇಲೆ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡ್ಯೂಸರ್. ಸೊ ಒಂದು ಹೋಟೆಲು, ಅಲ್ಲಿ ಪ್ರೆಸ್ ಮೀಟ್ ಅರೇಂಜ್ ಆಗಿದೆ. ಒಂದು 80 ಜನ, ಇದೆಲ್ಲ ಟಿ ವಿ ಎಲ್ಲ ಶುರು ಆಗಿದೆ ಆ ಟೈಮ್ಗೆ. 80 ಜನ ಇದ್ದೀವಿ ನಾವು. ಲೆಕ್ಕ ಹಾಕಿಲ್ಲ, 80-90 ಇರ್ಬೋದು. ಸೊ ಪ್ರೆಸ್ ಮೀಟ್ ನಡೀತಾ ಇಲ್ಲ. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 1.5 ಗಂಟೆ ಆಯಿತು, ಪ್ರೆಸ್ ಮೀಟ್ ನಡೀತಾ ಇಲ್ಲ. ಯಾಕೆ ಅಂತ ಪ್ರೊಡ್ಯೂಸರ್ನ ಕರೆದು ಕೇಳಿದೆ. ಅಣ್ಣ, ಅದು ರಮ್ಯಾ ಬರ್ತಾ ಇದ್ದಾರೆ, ಸೊ ನಾವು ಅವ್ರು ಬಂದ ಮೇಲೆ ಶುರು ಮಾಡೋಣ. ನೀವು ಶುರು ಮಾಡಿ, ನಿಮ್ಮ ಅನುಭವವನ್ನು ಹೇಳ್ಕೊಳ್ಳಿ ಇಲ್ಲಿಂದ ಅಲ್ಲಿವರೆಗೆ, ಅಷ್ಟರಲ್ಲಿ ಯಾಕೆ ಬರ್ಬೋದು, ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿದೆ. ಹಾಗೆ ಮಾಡಿದರು. ಸೊ ಉಳಿದವರೆಲ್ಲ ನಿಟ್ಟಿಸಿಬಿಟ್ರು, ಹಬ್ಬ ಏನೋ ಪ್ರೆಸ್ ಮೀಟ್ ಸ್ಟಾರ್ಟ್ ಆಯ್ತಲ್ಲ ಅಂತೇಳಿ. ಅಷ್ಟರಲ್ಲಿ ಎಲ್ಲ ಮುಗಿಯೋಷ್ಟರಲ್ಲಿ ರಮ್ಯಾ ಬಂದರು. ರಮ್ಯಾ ಬಂದ ಕೂಡಲೇ ನನ್ನ ಪಾತ್ರ ಇದು, ನನ್ನ ಪಾತ್ರ ಹಾಗಿದೆ ಹೀಗಿದೆ ಅಂತ ಸಿನಿಮಾಕ್ಕೆ ಸಂಬಂಧಪಟ್ಟು ಎಷ್ಟು ಬೇಕೋ ಅಷ್ಟು ಮಾತಾಡಿದರು. ನಾನು ಟಕ್ಕಂತ ಎದ್ದು ನಿಂತೆ, ಸ್ಟಾಪ್ ಅಂತ ಹೇಳಿದೆ. ಎಲ್ಲರ ಗಮನ ನನ್ನ ಮೇಲೆ ಬಿತ್ತು. ಎಂಥ ಸ್ಟಾಪ್ ಎಂಥದ್ದು, ಯಾಕೆ? ಸೊ ಏನು ಅಂತ ಕೇಳಿದ್ರು. ತಡವಾಗಿ ಬಂದಿದೆ. 80 ಜನರ 2 ಗಂಟೆ ಅಂದರೆ ಅವರು ಮ್ಯಾನ್ ಪವರ್ ಏನಿದೆಯೋ ಅವರ್ಸ್ ತುಂಬ ವೇಸ್ಟ್ ಮಾಡಿದ್ದೆ. ಆ ಕಾರಣಕ್ಕೆ ಒಂದು ಸಾರಿ ಕೇಳ್ಬಿಡು, ಅಪರೈಸ್ ಮಾಡಿಬಿಡು ಫ್ಲ್ಯಾಟಾಗಿ. ಅದು ಬೇರೆ ಏನಲ್ಲ, ಒಂದು ಸಾರಿ ಅಂತೇಳಿ ನೀನು ಏನು ಬೇಕೇ ಹೇಳು, ನಾವು ಕೇಳಲಿಕ್ಕೆ ರೆಡಿ ಇದ್ದೀವಿ ಅಂತೇಳಿ. ಯಾಕೆ ನಾನು ಕೇಳಬೇಕು ಅಂತ ಹೇಳಿದ್ರು. ತಡಾಗಿ ಬಂದಿದ್ದೆ, ನಿಮ್ಮನ್ನು ಯಾರು ಕರೆದಿದ್ದು ಅಂತ ಕೇಳಿದ್ರು. ಓಕೆ, ನನ್ನನ್ನು ಪ್ರೊಡ್ಯೂಸರ್ ಕರೆದಿದ್ದು, ಅದಕ್ಕಾಗಿ ಬಂದಿದ್ದೇನೆ. ಸೊ ಮಾತು ಈ ಥರ ಬೆಳೀತಾ ಹೋಯ್ತು. ಅದು ಯಾವುದೋ ಒಂದು ಹಂತಕ್ಕೆ ನನ್ನ ಏಕವಚನ ಶುರು ಮಾಡಿಬಿಟ್ಟೆ. ಆಗ ಅಕ್ಕಪಕ್ಕದಲ್ಲಿದ್ದವರು ಏಕವಚನ ಬೇಡ ಕೋಪ ಬಂದಾಗ ಆ ಕಾರ್ಯಕ್ರಮ ಅವ್ರು ಸಾರಿ ಕೇಳಲ್ಲ ಅಂತೇಳಿ ಪಕ್ಕದಲ್ಲೇ ಮತ್ತೊಂದು ಪರ್ಯಾಯವಾಗಿ ಬೇರೆ ಕಡೆ ಪತ್ರಿಕಾಗೋಷ್ಠಿ ಮಾಡ್ತೀರಿ ಅಂದರೆ ಅವ್ರು ಸಾರಿ ಕೇಳಿ ನಾವು ಇಲ್ಲೇ ಶುರು ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಶುರು ಮಾಡ್ತೀವಿ. ನಾನು ಎದ್ದೋದೆ. ಅಂದರೆ ನಾನು ಮಾತ್ರ ಎದ್ದೋದೆ ಅಂತ ನನ್ನ ಅನಿಸಿಕೆ. ಹೊರಗೆ ಹೋಗ್ಬೇಕಿದ್ರೆ ಎಲ್ಲ ಎದ್ದುಕೊಂಡ್ಬಂದ್ಬಿಟ್ಟಿದ್ದಾರೆ. ರಮ್ಯಾ ಒಬ್ಬರಲ್ಲಿ ಬಾಕೆಲ್ಲ ಎದ್ದುಕೊಂಡು ಪತ್ರಕರ್ತರು ಅಂತ ಹೇಳಿದ್ರೆ ಆ ರೀತಿ ಒಗ್ಗಟ್ಟು ಅಂದರೆ ತಪ್ಪು ಅಂತ ಹೇಳೋದು ಖುಷಿ. ಅಂದರೆ ಆ ಸಂದರ್ಭಕ್ಕೆ ವಿಷಾದ ಅಂತ ಇದ್ರೂ ಕೂಡ ಎಲ್ಲರೂ ನನ್ನ ಜೊತೆ ಇದ್ರಲ್ಲ ಅಂತೇಳಿ. ನಾನು ಒಬ್ಬ ಹೋಗಿರ್ತಾರೆ, ಸಿಡ್ಕ ಜಮದಗ್ನಿ ದೂರ್ವಾಸ ಅಂತ ಹೇಳಿ ಅಷ್ಟೆಲ್ಲ ಮುಗಿದಿತ್ತು. ಓಕೆ, ಹೊರಗೆ ಬಂದಾಗ ರಾಮಪ್ರಸಾದ್ ಕೋಟಿ ಗಟ್ಟಲೆ ಹಾಕಿದ್ದೇನೆ ಮಾರ್ರೆ, ತೊಂದರೆ ಆಗುತ್ತೆ. ಏನು ಮಾಡ್ತೇವೆ ಈಗ ಅಂತ. ಏನಿಲ್ಲ, ಒಂದು ಪ್ರೆಸ್ ಮೀಟ್ ಬೇಕು ತಾನೇ, ಪರ್ಯಾಯ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಅಂತ ಹೇಳಿದೆ. ನಿಮ್ಗೆ ಏನು ಬೇಕಾದರೂ ನಾನು ವ್ಯವಸ್ಥೆ ಮಾಡ್ತೀನಿ. ನಾನು ಅದು ಯಾವ ಧೈರ್ಯ ಅಂತ ಗೊತ್ತಿಲ್ಲ. ಹೋಟೆಲ್ನವರಿಗೆ ಹೇಳಿ ನಾನು ಒಂದು ಮಾಡ್ತೇನೆ ಅಂತ. ಏನು ಬೇಡ ನಾನು ಮಾಡ್ತೇನೆ, ಅದರ ಒಂದು ಕಂಡೀಷನ್ ರಮ್ಯಾ ಇರಬಾರ್ದು ಅಂತ. ಅವರು ಸ್ವಲ್ಪ ಗಾಬರಿ ಆಯಿತು. ಮಾಡ್ತೀವಿ ಅಂತೇಳಿ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ಮುಗೀತು. ನನ್ನ ಪಾಡಿಗೆ ಹೋಗುವಾಗ ಎಲ್ಲ ಚಾನಲ್ಗಳಿಂದ ನನಗೆ ಫೋನು, ಬನ್ನಿ ನಾವು ಮಾತಾಡಿ ಟಿ ವಿಯಲ್ಲಿ ಏನು ನಡೀತು ವಿಷಯ ಹೇಳಿ. ಇಲ್ಲ, ನಾನು ಅಲ್ಲಿ ಮುಗೀತು. ರಮ್ಯಾ ತುಂಬ ಒಳ್ಳೆ ಹುಡುಗಿ, ಬಟ್ ಇದೊಂದು ಘಟನೆ ಅದು ಸಾರಿ ಕೇಳಿದ್ರ ಸರ್ ಕೊನೆಗೆ? ಯಾರು? ಇಲ್ಲ, ಕೇಳಲಿಲ್ಲ. ಸಾರಿ ಕೇಳಲೇ ಇಲ್ಲ. ನೋಡಿ ಎಂಥ ಲಾಜಿಕ್ಕು ಅಂತ ಹೇಳಿದ್ರೆ, ಯಾವತ್ತು ಪತ್ರಿಕಾಗೋಷ್ಠಿಯಲ್ಲಿ ರಮ್ಯಾ ಅವರ ವಿರುದ್ಧ ಅಂದರೆ ಅವರು ಸಮಯ ಪ್ರಜ್ಞೆಯನ್ನು ನೀವು ಅರಿವು ಮೂಡಿಸುವ ಕೆಲಸ ಮಾಡ್ತೀರಿ, ಅದೇ ರಮ್ಯಾನ ಕೈಲಿ ಮಾರನೇ ದಿನ ನಿಮ್ಮ ಪುಸ್ತಕ ಬಿಡುಗಡೆ ಮಾಡ್ಸೋಕ್ಕೆ ಶುರು ಮಾಡ್ತೀರಿ.
ನೀವು ಫೋನ್ ಮಾಡಿದಾಗ ಶಾಕ್ ಆಗ್ತಾರೆ. ನನ್ನ ಬಗ್ಗೆ ನನಗೆ ಖುಷಿ ಆಗೋದು ಈ ಕಾರಣಕ್ಕೆ ಅಲ್ಲ, ನಾನು ಅದಕ್ಕಿಂತ ಹೆಚ್ಚಾಗಿ ರಮ್ಯಾನ ಬಗ್ಗೆ ಹೆಚ್ಚು ಗೌರವ ಬಂತು. ಆಮೇಲೆ ನೆನಪಿನಂಗಳಲ್ಲಿ ಶಂಕರನಾಗ್ ಅಂತ ಒಂದು ಪುಸ್ತಕ ಬರೆದೆ, ಅದು ಸ್ನೇಹ ಪಬ್ಲಿಕೇಶನ್ಸ್ ಗೆಳೆಯ ಪರಶಿವಪ್ಪ. ಅವರು ತುಂಬ ಇಷ್ಟಪಟ್ಟು ಸಿನಿಮಾದವ್ರು ಯಾರನ್ನಾರು ಕರೆಸಿ ಅಂತ ಹೇಳಿದ್ರು. ಯಾರು ಬೇಕು ಅಂತ ಹೇಳಿದೆ, ರಮ್ಯಾ ಬೇಕು ಅಂತ ಹೇಳಿದ್ರು. ಇದು ಹೆಂಗೆ ಸಾಧ್ಯ, ಬಟ್ ನೋಡೋಣ, ಟ್ರೈ ಮಾಡೋಣ. ನನ್ನ ರಮ್ಯಾ ಗೊತ್ತು, ಒಂಥರ ನಾನು ಆ ಮೊಮೆಂಟಿಗೆ ಮಾತ್ರ ರಿಯಾಕ್ಟ್ ಮಾಡೋದು. ಅಲ್ಲಿಂದಲೇ ಫೋನ್ ಮಾಡಿ, ಅವರೇ ಇದ್ದಾರೆ, ಫೋನ್ ಮಾಡಿದೆ, ರಮ್ಯಾ ಒಂದು ಪುಸ್ತಕ ಬಿಡುಗಡೆ ಇದೆ, ಬರಲಿಕ್ಕಾಗುತ್ತೆ ನಮ್ಮ. ಖಂಡಿತ ಬರ್ತಾನೆ, ಎಲ್ಲಿ ಬರಬೇಕು ಅಂತ ಹೇಳಿದರು. ನನಗೆ ನಾನು ಆಗ ಯೋಚನೆ ಮಾಡಿದೆ, ನಾನು ಅಕಸ್ಮಾತ್ ನನ್ನ ಮಗಳಾಗಿರ್ತಿದ್ರೆ ನಾನು ಆ ಥರ ವರ್ತಿಸಿದ್ನ ಅಂತೇಳಿ. ಸೊ ನಾನು ಆ್ಯಕ್ಷನ್ ಇದು ಮಾಡ್ತೇನೆ, ಅದಕ್ಕಾಗಿ ಪಶ್ಚಾತ್ತಾಪ ಏನಿಲ್ಲ, ನಾನು ಏನೇ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಇಲ್ಲ. ಆದರೆ ಈ ಆ್ಯಂಗಲ್ನಲ್ಲಿ ಕೂಡ ಯೋಚನೆ ಮಾಡ್ತಿದ್ನ. ಇಷ್ಟು ಸಲೀಸಾಗಿ ಇದು ಮಾಡೋದು ನನಗೆ ತುಂಬ ಬೇಜಾರಾಯಿತು. ರಮ್ಯಾಗೆ ಹಾಗೆ ಮಾಡಿದ್ದು ನಾನು ತಪ್ಪಾಗೋಯ್ತೇನೆ ಅಂತ ಅನಿಸಿಕೆ ಆಗಿ ಬಂದದ್ದು. ಬನ್ನಿ ಅಂತ ಹೇಳಿದ್ದು. ಇಲ್ಲಿ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋದೆ, ಅವ್ರದ್ದೊಂದು ಕಾಟೇಜ್ ಇತ್ತು, ಅಲ್ಲಿ ತುಂಬ ಒಳ್ಳೆ ಕಾಫಿ ಕೊಟ್ಟರು, ಮಾತಾಡಿದ್ದು. ನಾನು ಬರ್ತೀನಿ, ಆದರೆ ನಾನು ಸಮಾರಂಭ ಮಾಡಲ್ಲ, ಒಂದು ಯಾವುದೋ ಶೂಟಿಂಗ್ ಯೂನಿಟ್ನಲ್ಲಿ ಎಷ್ಟು ಜನ ಇರ್ತಾರೋ ಅವರ ಮಧ್ಯೆ ಈ ಪುಸ್ತಕ ಬಿಡುಗಡೆ ಮಾಡೋದು ಅಂತೇಳಿ. ಆಗ ಸಂಜು ವೆಟ್ಸ್ ಗೀತಾ ಶೂಟಿಂಗ್ ನಡೀತಾ ಇತ್ತು, ನಾಗಶೇಖರ್ ಎಲ್ಲ ಇದ್ದರು, ಸತ್ಯ ಹೆಗಡೆ. ಸೊ ಎಲ್ಲ ನಿಂತ್ಕೊಂಡ್ರು, ರಮ್ಯಾ ಕೂತ್ಕೊಂಡು ಬಿಡುಗಡೆ ಮಾಡಿದ್ರು. ಸಾಧ್ಯನೇ ಇದು? ಅದೇ ಹೇಳಿದ್ದು, ಯಾಕಂದ್ರೆ ಕಳೆದ 3-4 ದಿನಗಳ ಹಿಂದೆ ಅವ್ರ ಹತ್ರ ಜಗಳ ಮಾಡಿರ್ತೀರಿ, ನೀವೇ ಧ್ವನಿ ಎತ್ತಿರ್ತೀರಿ, ಚರ್ಚೆ ಆಗಿರುತ್ತೆ, ಹೊರಗಡೆ ದೊಡ್ಡ ಸುದ್ದಿ ಆಗಿರುತ್ತೆ, ಅಂತವ್ರನ್ನೇ ಕರೆದ್ಬಿಟ್ಟು ಅದೇ ಗಣೇಶ್ ಕಾಸರಗೋಡು ಅವ್ರ ಪುಸ್ತಕ ಅವರೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಇದು ಹೆಂಗ್ ಸಾಧ್ಯ? ನನಗೆ ಒಂದು ಕ್ವಶನ್. ಈಗಿನ ಕಾಲ ಆಗಿದ್ರೆ ಅದು ಬಹುದೊಡ್ಡ ಬೆಳವಣಿಗೆ ಆಗೋಗ್ಬೋದು. ನಾವಿಬ್ಬರು ಅದು ಅಲ್ಲೇನು ನಡೀತು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ತಗೊಂಡೇವೆ. ಗ್ರೇಟ್. ರಮ್ಯಾ ಬಗ್ಗೆ ನನಗೆ ತುಂಬ ಗೌರವ ಇದೆ. ಇನ್ನೊಂದು ಸಲ ಏನು ರವೀಂದ್ರ ಕಲಾಕ್ಷೇತ್ರ ಹಿಂದ್ಗಡೆ ಒಬ್ಬ ತೀರ್ಕೊಂಡಿದ್ದರು, ಇದನ್ನು ಶ್ರದ್ಧಾಂಜಲಿ ಸಭೆ ಮಾಡಿದಾಗ ನಾನು ಹೋಗಿದ್ದೆ. ಅದಕ್ಕೆ ಹೋಗಿ ಬಂದು ಅಲ್ಲಿ ಒಂದು ಚೇರ್ ಹಾಕಿದ್ದು, ನಾನು ಕೂತ್ಕೊಂಡಿದ್ದೆ ಅಷ್ಟೇ. ರಮ್ಯಾ ಬಂದು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನನ್ನ ಹತ್ರ ಬಂದರು. ಹೇಗಿದೆ ಇದು ಪುಸ್ತಕ, ಹೇಗೆ ಹೋಗ್ತಾ? ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಮ್ಮ, ಜನ ಅದೇ ಅವ್ರು ಹೇಳಿರ್ತಾರೆ ಅಂತ, ಇನ್ನೊಂದು ಪುಸ್ತಕ ಬರೀರಿ, ನಾನೇ ಬಿಡುಗಡೆ ಮಾಡಿಕೊಡ್ತೀನಿ ಅನ್ನುವಂಥದ್ದು. ಇದ್ರ ಜೊತೆಗೆ ಸರ್, ನುಗ್ಗೆ ಮರ ಇದೆಯಾ? ಅದು ನಿಮ್ಮ ಮನೆ ಹಿತ್ತಲದಲ್ಲಿ ನುಗ್ಗೆ ಮರ ಇದೆಯಾ? ಈಗಲಿದೆ, ಅದರ ಬೊಡ್ಡೆ ಅಲ್ಲಿ ಕದ್ಬಿಟ್ಟು ಹೌದು, ನಿಜಕ್ಕೂ ನೀವು ಕದ್ದಿದ್ದಲ್ಲಂತೆ. ಬೇರೆ ಕದ್ದಿದ್ದೀನಿ, ಅದಿಲ್ಲ ಅನ್ನಲ್ಲ, ಬಟ್ ಪರ್ಟಿಕ್ಯುಲರ್ ಆ 4 ಆಣೆ ಇದೆಯಲ್ಲ ಅದನ್ನು ಕದ್ದಿಲ್ಲ. ಅದು ನನಗೆ ಅದಕ್ಕಾಗಿ ನಾನು ಪೆಟ್ಟು ತಿನ್ಬೇಕಾಯ್ತು ಅಮ್ಮನಿಂದ ಅಂತ. ಸ್ವಲ್ಪ ದುಡ್ಡೆಲ್ಲ ಚಿಕ್ಕಪ್ಪ ಜೇಬಿನಿಂದ ದುಡ್ಡು ಕಟ್ಟಿದ್ದಾರೆ. ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಗೊತ್ತಾಗಿದ್ದು ಹೇಗೆ ಅಂದರೆ, ಅವರು ಮನೆಯಿಂದ ಹೋಗಿ ಒಂದು ಹೋಟೆಲ್ನಲ್ಲಿ ಡೈಲಿ ಒಂದು ಕಾಫಿ ಕುಡಿದು ಹೋಗೋದು, ದುಡ್ಡಿದೆ ಅಂತ ಒಂದು ನಂಬಿಕೆಯಲ್ಲಿ. ಆ ದಿವಸ ಅವ್ರ ಹತ್ರ ದುಡ್ಡಿಲ್ಲ, ಅಂದರೆ ಹಿಂದಿನ ದಿವಸ ದುಡ್ಡಿತ್ತು, ಇವತ್ತಿಲ್ಲ. ಯಾಕೆ ಅಂತೇಳಿ, ಸೊ ನಾನೇನು ಮಾಡ್ತಾಯಿದ್ದೆ, ಆ ದುಡ್ಡನ್ನು ತಗೊಂಡು ನಮ್ಮ ಸ್ನೇಹಿತರಿಗೆ, ಅಂದರೆ ಸಣ್ಣ ಕ್ಲಾಸ್ 3-4ನೇ ಕ್ಲಾಸು ಮಕ್ಕಳು, ಆಗ ನಾನು ಮಗು ಹಾಕಿದ್ದೆ. ಸೊ ಅವರನ್ನು ಎಲ್ಲರಿಗ ತಿಂಡಿ ಕೊಡಿಸ್ತಾಯಿದ್ದೆ, ಅವ್ರಿಗೆ ಚಾಕ್ಲೇಟ್ ಕೊಡಿಸ್ತಾಯಿದ್ದೆ, ಕುರ್ಕುಲ್ ತಿಂಡಿ ಎಲ್ಲ ಕೊಡಿಸ್ತಾಯಿದ್ದೆ ಆ ದುಡ್ಡಿಂದ. ನಾನು ಅದನ್ನು ಬೇರೆ ವೇಸ್ಟ್ ಮಾಡ್ತಾ ಇರಲಿಲ್ಲ. ನನಗೆ ಅನಿಸೋದು ಏನಂದರೆ, ಅದೇ ಮುಂದುವರೆದು ಇಲ್ಲಿ